ಎಲ್ಲ ಕಡೆ ಅನಾಲಿಸಿಸ್ ಅಂತ ಮಾಡಿದ್ರೆ ದ ವೇ ಯು ಟಾಕ್ ಯು ಆರ್ ನಾಟ್ ಓನ್ಲಿ ಲುಕಿಂಗ್ ಅಟ್ ಆಸ್ ಅನ್ ಆಪರ್ಚುನಿಟಿ ಎವ್ರಿ ಆಪರ್ಚುನಿಟಿ ಯು ಆರ್ ಆಲ್ವೇಸ್ ಪ್ಲಾನಿಂಗ್ ಆಸ್ ಟು ವೇರ್ ಆಮ್ ಐ ವಾಟ್ ಇಸ್ ದಟ್ ಐ ಆಮ್ ಗೆಟಿಂಗ್ ಔಟ್ ಆಫ್ ದಿಸ್ ಆ್ಯಂಡ್ ಹೌ ಶುಡ್ ಐ ಯೂಸ್ ದಿಸ್ ಟು ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಎಸ್, ಅದು ಇಂಪಾರ್ಟೆಂಟೇ ಆಗುತ್ತೆ. ಈಗ ಇಂಡಸ್ಟ್ರೀಲೇ ನನಗೆ ಮಾಡಬೇಕು ಅಂತ ತುಂಬ ಇದೆ. ನಾನು ನನ್ನ ಮೈಂಡಲ್ಲಿ ಏನಿದೆ ಅದು ತುಂಬ ದೂರ ಇದೆ, ತುಂಬ ಅಂದರೆ ತುಂಬ ದೂರ ಇದೆ. ಇನ್ನೂ ನನಗೆ ಎಕ್ಸಾಕ್ಟ್ಲಿ ಏನು ಸ್ಕೆಚ್ ಇದೆ ನನಗೆ ಬೇಕಾಗಿರೋದು ಅಥವಾ ವಾಟ್ ಐ ಆಮ್ ಲುಕಿಂಗ್ ಫಾರ್. ಬಟ್ ಅಲ್ಲಿ ರೀಚ್ ಆಗೋದಕ್ಕೆ ಎಕ್ಸ್ಟರ್ನಲ್ ಫ್ಯೂ ಥಿಂಗ್ಸ್ ಅದು ತುಂಬ ಡಿಸ್ಟರ್ಬ್ ಮಾಡುತ್ತೆ ನಿಮಗೆ. ಅದು ಪ್ಲ್ಯಾಟ್ಫಾರ್ಮ್ ಆಗಲಿ, ಆಪರ್ಚುನಿಟಿ ಆಗಲಿ, ರೆಕಗ್ನಿಷನ್ ಆಗಲಿ ಅಥವಾ ಅಪ್ರಿಸಿಯೇಷನ್ ಆಗಲಿ, ಅಥವಾ ನಾನು ಸೀರಿಯಸ್ಲಿ ಈಗ ನಾನು ಒಂದು ಟೈಟಲ್ ರಿಲೀಸ್ಗೆ ಅಂತ ಸ್ಕೈ ಡೈವಿಂಗ್ ಮಾಡಿದೆ. ನನ್ನ ಪ್ರಕಾರ ಅದು ಬೇರೆ ಇಂಡಸ್ಟ್ರಿಯಲ್ಲೆಲ್ಲರೂ ಆಗಿದ್ದರೆ ಅದು ಒಂದು ಬೂಮ್ ಆಗಿರೋದು. ಐ ಡೋಂಟ್ ನೋ ವೈ ಇಲ್ಲಿಯವರೇ ದೇ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ವಿತ್ ದೆಮ್, ಆರ್ ಅದು ಯಾಕೆ ತಡೀತಿದೆ. ಐ ಡೋಂಟ್ ವಾಂಟ್ ಟು ಕಂಪ್ಲೇನ್. ನಾನು ಹೇಳ್ತಿಲ್ವಾ, ದೇರ್ ಆರ್ ಫ್ಯೂ ಥಿಂಗ್ಸ್, ನೆಪೋಟಿಸಮ್ ಇದೆ, ಫೇವರಿಸಮ್ ಇದೆ, ಎಲ್ಲ ಇದೆ. ಬಟ್ ನಾನು ಅದನ್ನು ಕಂಪ್ಲೇಂಟ್ ಮಾಡ್ತಾ ಕೂರೋಕ್ಕಾಗಲ್ಲ. ಬಿಕಾಸ್ ಇನ್ನು 100 ವರ್ಷ ಆದಮೇಲೆ ಅದು ಇದ್ದೇ ಇರುತ್ತೆ. ನನ್ನ ಹತ್ರ ಸೊಲ್ಯೂಷನ್ ಇಲ್ಲ. ಸೊ ಅದಕ್ಕೆ ನೀವು ಹೆಂಗೆ ಅದನ್ನು ಸಪ್ರೇಟಾಗಿ ನಿಂತ್ಕೋತೀರಾ, ನೀವು ತಲೆ ಉಪಯೋಗಿಸ್ಬೇಕೇ ಹೊರತು ಕಂಪ್ಲೇಂಟ್ ಮಾಡೋದು ಲಾಭ ಇಲ್ಲ ಅಲ್ವಾ. ಈಗ ಎಲ್ಲ ಹೇಳ್ತಾರೆ, ಓಕೆ ಅಯ್ಯೋ ಈ ಸರ್ಕಾರ ಚೆನ್ನಾಗಿಲ್ಲ ಅಂತ ಗೊತ್ತಿರುತ್ತೆ, ಆದರೂ ಅಲ್ಲೇ ಬದುಕಬೇಕು ತಾನೆ. ಯು ಹ್ಯಾವ್ ಟು ಲಿವ್ ವಿತ್ ದ ಸಿಸ್ಟಮ್. ಸೊ ವೆನ್ ಯು ಡೋಂಟ್ ಹ್ಯಾವ್ ಅ ಸೊಲ್ಯೂಷನ್, ಇಗ್ನೋರ್ ಇಟ್. ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಈವನ್ ಟುಡೇ ನಾನು ಪ್ರತಿಯೊಂದರಲ್ಲೂ ನನ್ನ ಹೇಗೆ ಆ ಕಾಂಪಿಟೇಷನಿಂದ ಸ್ವಲ್ಪ ದೂರ ಇಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೌ? ಬೈ ಬೀಯಿಂಗ್ ದ ಬೆಸ್ಟ್, ಬೈ ಬೀಯಿಂಗ್ ವೆರಿ ಸ್ಕಿಲ್ಫುಲ್, ಬೈ ಬೀಯಿಂಗ್ ಅವೈಲೇಬಲ್ ಟು ಡೂ ಎನಿಥಿಂಗ್. ನಾಳೆ ದಿನ ನನಗೆ ಈ ಥರ ಮಾಡಬೇಕು ಅಂತ ಬಂದಾಗ ಒಂದು 10 ಜನ ಇದ್ದಾರೆ ಅಂದ್ಕೊಳ್ಳಿ ಲಿಸ್ಟಲ್ಲಿ, ಇದಕ್ಕೆ ಅವ್ನು ಒಬ್ಬನೇ ಮಾಡೋಕ್ಕಾಗೋದು ಅಂತ ಬಂದ್ರೂ ಸಾಕು ನನಗೆ. ಸೊ ಐ ವಾಂಟ್ ಟು ಬಿ ದ್ಯಾಟ್ ಪರ್ಸನ್. ಅವ್ನು ಬಿಟ್ಟರೆ ಇನ್ನು ಯಾರಿಗೂ ಆಗಲ್ಲ. ಸೊ ರೈಟ್ ನೌ ಮೈ ಗೋಲ್ ಇಸ್ ದ್ಯಾಟ್, ನಾನು ಆ ಥರ ಆಗಬೇಕು. ಅವ್ನು ಬಿಟ್ಟರೆ ಅಯ್ಯೋ ಇನ್ಯಾರು ಆಗೋದೇ ಇಲ್ಲ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್. ಸೊ ಅದು ದಿನ ಅಪ್ಡೇಟ್ ಆಗ್ತಾನೇ ಇದೆ. ನಿಮಗೆ ಗೊತ್ತಿದ್ದು ನೆನ್ನೆ ದಿನ ಕೋಡಿಂಗ್ ಇದೆಲ್ಲ ಕಲಿತಿದ್ರು, ಇವತ್ತು AI ಬಂದಿದೆ. ಸೊ ಇಟ್ಸ್ ಲೈಕ್ ಥಿಂಗ್ಸ್ ಆರ್ ಬಿಕಮಿಂಗ್ ಈಸಿ, ಥಿಂಗ್ಸ್ ಆರ್ ಬಿಕಮಿಂಗ್ ಅಪ್ಡೇಟೆಡ್. ಇವತ್ತಿನ ಡೇಟ್ಗೆ ರಾದರ್ ದೆನ್ ನನ್ನ ಪ್ರಕಾರ ಕೋಡಿಂಗ್ಗೆ AI ಬಂದಿದೆ ಅಂತ ಅಳೋ ಬದಲು AIಗೆ ಪ್ರಾಂಪ್ಟ್ ಹಾಕಬೇಕಲ್ಲ, ಅದು ಕಲ್ತ್ರೆ ಒಳ್ಳೇದು. AI ಉಪಯೋಗಿಸ್ಕೊಂಡು ನಾನು ಇನ್ನೂ ಹೆಂಗೆ ಫಾಸ್ಟಾಗಿ ಮುಂದೆ ಕಲೀರಿ. ಸೊ ಅದನ್ನು ಆ ಥರ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗ್ತಾ ಸೊ ನಾನು ಹೇಳ್ದಲ್ಲ, ನಂದು ಒಂದು ಇಮೇಜ್ ತುಂಬ ದೂರ ಇದೆ, ನಾನು ಇಲ್ಲೂ ಅಪ್ಡೇಷನ್ ತರಬೇಕು. ಐ ಹ್ಯಾವ್ ಸೀನ್ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಒಂದಷ್ಟು ಫಾರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನಮ್ಮ ಇಂಡಸ್ಟ್ರಿಗೆ ತುಂಬ ದೂರ ಇದೆ. ಅದು ಯಾವುದದು ಫಾರ್ಮ್ಸ್? ಫಾರ್ ಎಕ್ಸಾಂಪಲ್ ಲೈಕ್ ಈಗ ಸ್ಟೂಡಿಯೋಸ್ ಮತ್ತು ಎಕ್ವಿಪ್ಮೆಂಟ್ಸ್, ಈಗ ಫೈಟಿಂಗ್ ರಿಗ್ಸೇ ಆಗಲಿ, ಫೈಟಿಂಗ್ ರಿಗ್ಸ್ ಜಾಕೆಟ್ಸ್ ಅಥವಾ ದಟ್ ಹೋಲ್ ಇದು ವಿಚ್ ವಿಲ್ ರಿಗ್ ಬೇಸಿಕ್. ಫೈಟಿಂಗ್ ರಿಗ್ಸ್ ಏನಿದೆ, ಸೊ ಇಲ್ಲಿ ತುಂಬ ಬೇಸಿಕ್ ಲೆವೆಲ್ ಇದೆ. ಟಾಕಿಂಗ್ ಅಬೌಟ್ ಫೈಟರ್ಸ್ ಇದೆ ಅಥವಾ ಅವ್ರನ್ನ ಶೂಟ್ ಮಾಡೋಕ್ಕೆ ಕ್ಯಾಮ್ರಾ ರಿಗ್ಸಾ? ಇಲ್ಲ, ಫೈಟಿಂಗ್ ಹೋಲ್ ಸೆಟಪ್. ಈಗ ನೀವು ನಾರ್ಮಲ್ ಬೇರೆ ಸ್ಟುಡಿಯೋಸಲ್ಲೆಲ್ಲ ನೋಡಿದ್ರೆ ಈಗ ಫೈಟಿಂಗ್ ರಿಗ್ಸ್ ಆಗಲಿ ಅಥವಾ ಎವ್ರಿಥಿಂಗ್ ಕ್ಯಾಮ್ರಾ ರಿಗ್ಸ್ ಎಲ್ಲ ಆಗಲಿ ನಿಮಗೆ ತುಂಬ ಕನ್ವೀನಿಯೆಂಟ್ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಡಬೇಕು ಟು ಗೆಟ್ ದ್ಯಾಟ್ ಪರ್ಫೆಕ್ಟ್ ಶಾಟ್. ಬಟ್ ಅದೇ ಪರ್ಫೆಕ್ಟ್ ಶಾಟ್ನ ತುಂಬ ಈಸಿಲಿ ತೆಗಿತಾರೆ ಅಲ್ಲಿ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಇದು ನಿಮ್ಮೆಲ್ಲೋ ಭರ್ಜರಿ ಗಂಡು ಅಥವಾ ರಾನಿಗೆ ಐ ಥಿಂಕ್ ನಾವು ಸಿನಿಮಾ ಅಂತ ಬಂದಾಗ ನಿಮ್ಮನ್ನ ನೀವು ಒಬ್ಬ ಮಾಸ್ ಇದಾಗಿ ಪೊಸಿಷನ್ ಮಾಡ್ಕೊತಾ ಇದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಆಮ್ ಸ್ಟಡಿಂಗ್, ಬೇರೆ ಕಡೆ ಎಲ್ಲ ಸ್ಟುಡಿಯೋ ವಿಸಿಟ್ ಮಾಡ್ತಾ ಇದ್ದೀನಿ, ಬೇರೆ ಫಾರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನೋಡ್ತಾ ಇದ್ದೀನಿ, ಆ್ಯಂಡ್ ಹೌ ಟು ಎನ್ಹ್ಯಾನ್ಸ್ ದ ಮೇಕಿಂಗ್ ಆಫ್ ದ ಫಿಲ್ಮ್ ಅದೆಲ್ಲ ನೋಡ್ತಾ ಇದ್ದೀನಿ. ಅದೆಲ್ಲ ನನಗೆ ಗೊತ್ತಿದ್ರೂ ಆ ಪೊಸಿಷನ್ಗೆ ಸ್ಟಿಲ್ ಐ ಆಮ್ ನಾಟ್ ಕ್ವಾಲಿಫೈಡ್, ನಾಟ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಅದರ್ ಫ್ಯಾಕ್ಟರ್ಸ್. ಕುಡ್ ಬಿ ಪ್ರೊಡಕ್ಷನ್ ದುಡ್ಡು ಇರ್ಬೋದು, ಅಥವಾ ಇಲ್ಲಿ ಹಾಕಿದ್ರು ಅಷ್ಟು ಆಚೆಗೆ ತೆಗಿಬೋದಾ ಅನ್ನೋದಾ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಗೊತ್ತಿತ್ತು, ಎಕ್ಸಾಮ್ ಬರೀರಿ ಪಾಸ್ ಆಗಿ ಏನಾರೇ ಪಾಸ್ ಆಗ್ತಿಲ್ಲ ಅಂದರೆ ನಿಮ್ಗೆ ಯಾಕೆ ಮಾರ್ಕ್ಸ್ ಕಟ್ ಮಾಡೋರು ಅಂತ ಹೇಳ್ತಾರೆ. ಇಲ್ಲಿ ಒಂದೇ ನನಗೆ ಫೇಲ್ ಮಾಡ್ತಾರೆ, ಬಟ್ ಯಾಕೆ ಅಂತ ಹೇಳಲ್ಲ. ಅದು ಈ ಇಂಡಸ್ಟ್ರಿಯಲ್ಲೇ ಆಗ್ತಿರೋದು. ಲೈಕ್ ನೀವು ಕಷ್ಟಪಡ್ತೀರಾ, ನೀವು ಕೆಲಸ ಮಾಡ್ತೀರಾ, ಬಟ್ ಸ್ಟಿಲ್ ಯು ಕಾನ್ ಸಕ್ಸೀಡ್. ವೈ ಡೋಂಟ್ ನೋ. ಆ ಥರ ಆದಾಗ ನೀವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪ್ರಶ್ನೆ ತುಂಬ ಬಂದ್ಬಿಡುತ್ತೆ. ಮಾಡಬೇಕು ಆ್ಯಂಡ್ ಓಕೆ, ಈ ಜರ್ನಿಗೊಂದು ಎಂಡ್ ಇದೆಯಾ, ಈ ಸ್ಟ್ರಗಲ್ಗೊಂದು ಎಂಡ್ ಇದೆಯಾ ಅಂತಲೂ ಒಂದು ಕ್ಲಾರಿಟಿ ಇಲ್ಲ. ಎಲ್ಲ ಹೋಗ್ತಾನೆ ಸಿಗ. ಆ್ಯಂಡ್ ನಿಮಗೆ ಈಗ ಪರ್ಸ್ನಲ್ ಲೈಫ್ ಅಂತಲೂ ಹೇಳಿದಾಗ ನಿಮಗೆ ಒಂದು ಏಮ್, ಒಂದು ಗೋಲ್ ಇರುತ್ತೆ. ಓಕೆ, ಆಫ್ಟರ್ ದಿಸ್ ನಾನು ಬೇರೆ ಡಿಸಿಷನ್ ತಗೋತೀನಿ ಅಂತ. ಆಫ್ಟರ್ ದಿಸ್ ಅನ್ನೋದೇ ಕಾಣ್ತಿಲ್ಲ ಅಂದಮೇಲೆ ಮಿಕ್ಕಿದೆಲ್ಲ ಪಾಸ್ ಆಗಿರುತ್ತೆ ಲೈಫಲ್ಲಿ. ಸೊ ಮೇ ಬಿ ಇದು ಸಿಕ್ಕಿದಾಗ ಇದಕ್ಕೆಲ್ಲ ಅವಕಾಶನೇ ಇರಲ್ವೇನೋ, ಆ ಒಂದು ಭಯನೂ ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಗ್ಯಾಮ್ಲಿಂಗ್. ಆ ಗ್ಯಾಮ್ಲಿಂಗಲ್ಲಿ ಬ್ಲೈಂಡ್ಲಿ ಆಡ್ತಿದ್ದೀವಿ. ಸ್ಕಿಲ್ಸ್ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ, ಸ್ಕಿಲ್ಸ್ ಎಲ್ಲ ಇದೆ. ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಿರೋ ಅಖಾಡ ನಡೆಯೋದೇ ಹೀಗೆ. ಇಷ್ಟು ದೂರ ಫೈಟ್ ಮಾಡಿಕೊಂಡು ಎಷ್ಟೆಷ್ಟು ಅರ್ಥ
ಆಗೋವಂಥ ವಿಚಾರಗಳನ್ನ ತಲೆಗೆ ತೊಗೊಂಡಿದ್ದೀರಾ. ಐ ಆಮ್ ಶ್ಯೂರ್ ಈ ಜರ್ನಿ ನಿಮಗೆ ಮುಂದಕ್ಕೆ ಹೋಗ್ತಾನೋ ಪ್ರತಿ ಸತಿ ನಿಮ್ಮ ಆ್ಯಟಿಟ್ಯೂಡಲ್ಲಿ ಮುಂದಕ್ಕೆ ಹೋದರೆ ಯು ಆರ್ ಆಲ್ವೇಸ್ ಲುಕಿಂಗ್ ಅಟ್ ವಾಟ್ ಟು ಲರ್ನ್, ಹೌ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ದ್ಯಾಟ್ ಆ್ಯಟಿಟ್ಯೂಡ್ ವಿತ್ ಸೆಲ್ಫ್ ವಿಲ್ ಪ್ರೊಟೆಕ್ಟ್ ಯು ಅನ್ಸುತ್ತೆ. ಅಫ್ಕೋರ್ಸ್ ಕೆಲವು ಸತಿ ರಿಸಲ್ಟ್ಸು ಮ್ಯಾಟರ್ ಆಗತ್ತಿಲ್ಲ ಅಂತಿಲ್ಲ. ಎಷ್ಟು ದಿವಸ ಅಂತ ಯಾವಾಗಲೂ ಗುದ್ದಾಡ್ತಾ ಇರ್ತಿದ್ದಾರೆ ಅಷ್ಟು ಹೌದು. ಇದು ಅಂದರೆ ಈ ಸೈಕಲ್ಗೆ ಒಂದು ಎಂಡ್ ಇಲ್ವಾ ಅಂತ ಅನ್ನಿಸ್ಬಿಡುತ್ತಲ್ಲ, ನೀವು ಅಲ್ಲಿ ಸ್ಟಕ್ ಆಗ್ಬಿಡ್ತೀರಾ. ಆ ಲೂಪಿಂದ ಹೊರಗಡೆನೆ ಬರಲ್ವೇನೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಬರೀ ನಾನಂತ ಅಲ್ಲ, ಸುಮಾರು ಜನ ಹೊಸಬ್ರು ಬರ್ತಿದ್ದಾರೆ. ನಿಮಗೆ ಗೊತ್ತಾದಂಗೆ 2024 ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಲ್ಲ ಹೊಸಬ್ರು ಸಿನಿಮಾ ಎಷ್ಟೊಂದು ಬರ್ತಿದೆ. ಒಬ್ಬೊಬ್ರು 3 ಸಿನಿಮಾ 4 ಸಿನಿಮಾ ಆ ಥರ ಬರ್ತಿದ್ದಾರೆ. ಮಾರ್ಕೆಟ್ ಓಪನ್ ಆಗ್ತಿದೆ ಅಂತ ಕಾಣಿಸ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಂಬರ್ಸ್ ನೋಡಿದಾಗ ಅಷ್ಟೇ ಭಯ ಸ್ಟಾರ್ಟ್ ಆಗಿದೆ. ಯಾವ ಸಿನಿಮಾ ಕಚ್ಕೊಳ್ಳೋತ್ತೋ ನಿಲ್ಲತ್ತೋ. ಹಾಂ, ಅಂದರೆ ಯಾವ ಜಜ್ಮೆಂಟ್ ಮೇಲೆ ಇದು ಮಾಡೋದು. ಈಗ ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ಗುರು ನೀವು ಲವ್ ಸ್ಟೋರಿ ಮಾಡು ಓಡುತ್ತೆ ಅಂತಾರೆ. ಲವ್ ಸ್ಟೋರಿ ಮಾಡಿದ್ರೆ ಮಾಸ್ ಮಾತ್ರ ಓಡೋದು, ಈ ಲವ್ ಸ್ಟೋರಿ ಎಲ್ಲ ಓಡಲ್ಲ ಅಂತಾರೆ. ಎರಡೂ ಸೇರ್ಸ್ ಮಾಡಿಸಿದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇರಬೇಕಮ್ಮ ಅಂತಾರೆ. ಫ್ಯಾಮಿಲಿ ಸೆಂಟಿಮೆಂಟವರು ಅದು ಟಿ ವಿಲಿ ಬರಲಿ ಅಂತ ವೇಟ್ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಯಾರನ್ನ ಟಾರ್ಗೆಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರು ರೆಕಗ್ನೈಸ್ಡ್ ಆಗಿದ್ದಾರೆ, ಯಾರಿಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ, ಯಾರಿಗೆ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ದೆಮ್ ಇನಿಷಿಯಲಿ. ಅವ್ರಿಗೆ ಸಿನಿಮಾಗೆ ಓಪನಿಂಗ್ ಸಿಗುತ್ತೆ ಆ್ಯಂಡ್ ಸಿನಿಮಾ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಅದು ಕಚ್ಕೊಳ್ಳುತ್ತೆ. ಬಟ್ ನಾನು ಹೇಳ್ತಿರೋದು ಹೊಸಬ್ರು ಬರ್ತಿದ್ದಾರಲ್ಲ, ಅವ್ರ ಹತ್ರ ರಿಪೋರ್ಟ್ ಕಾರ್ಡ್ ತೋರ್ಸೋಕ್ಕೇನೂ ಇಲ್ಲ. ಬಿಕಾಸ್ ಆ ರಿಪೋರ್ಟ್ ಕಾರ್ಡಲ್ಲಿ ಹೇಳಿಲ್ವ, ಕಾರಣ ಇಲ್ಲದೆ ಫೇಲ್ ಅಂತ ಹಾಕಿದ್ದಾರೆ 3 ಸರಿ ತಪ್ಪಿಲ್ಲದೆ. ಸೊ ಆ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ನಾವು ಎವ್ರಿ ಸರಿ ಕಾಂಪೀಟ್ ಮಾಡಬೇಕು, ಯಾವುದು ತಪ್ಪಿಲ್ಲದೆ. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ಮತ್ತೆ ಗೆಲ್ತೀವೋ ಸೋಲ್ತೀವೋ ಅನ್ನೋ ಇದರಲ್ಲೇ ಬರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ, ಎಷ್ಟೇ ಏನೇ ಮಾಡಿ, ಇದು ಓಡುತ್ತಾ ಅಂದರೆ ಲಕ್ ಮೇಲೆ ನಾವು ಪ್ರಾಬಬಿಲಿಟಿ ಮೇಲೆ ಕೂತಿರ್ಬೇಕು.